ಫೆಬ್ರವರಿ 21ರ ಒಳಗೆ ರಾಜ್ಯ ಬಿಜೆಪಿಗೆ ಸಿಗ್ತಾರ ನೂತನ ಸಾರಥಿ. ಮುಂದಿನ ವಾರವೇ ನೂತನ ರಾಜ್ಯಾಧ್ಯಕ್ಷರ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಫೆಬ್ರವರಿ 15ರ ಬಳಿಕ ರಾಜ್ಯಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಆಗಮನದ ನಿರೀಕ್ಷೆ ಇದೆ. ರಾಜ್ಯ ಬಿಜೆಪಿ ಆಂತರಿಕ ಚುನಾವಣಾ ಉಸ್ತುವಾರಿ ಆಗಿರುವಂತ ಚೌಹಾಣ್ ಶಿವರಾಜ್ ಸಿಂಗ್ ಚೌಹಾಣ್ ಆಗಮಿಸಿದ 2 ದಿನದ ಒಳಗೆ ರಾಜ್ಯಾಧ್ಯಕ್ಷರ ಆಯ್ಕೆ ಫೈನಲ್ ಆಗಿಬಿಡುತ್ತೆ. ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಸಲಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ನೂತನ ರಾಜ್ಯಾಧ್ಯಕ್ಷರನ್ನ ಘೋಷಣೆ ಮಾಡಲಿರುವ ಶಿವರಾಜ್ ಸಿಂಗ್ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರ ಸಾಕಷ್ಟು ಗೊಂದಲದ ಗೂಡಾಗ್ಬಿಟ್ಟಿದೆ. ಭಿನ್ನಮತೀಯರು ಅಂತ ಕರೆಸ್ಕೊಳ್ತಾ ಇರೋರು ನಮ್ಮವರೇ ಯಾರಾದ್ರೂ ಒಬ್ರು ನಿಂತ್ಕೊಳ್ಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಇನ್ನೊಂದು ಕಡೆಯಲ್ಲಿ ವಿಜಯೇಂದ್ರ ಅವರು ನಾನೇ ಮುಂದಿನ ರಾಜ್ಯಾಧ್ಯಕ್ಷ ಕೂಡ ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ತಟಸ್ಥ ಬಣದವರು ಯಾರ ಪರವಾಗಿ ಒಲವನ್ನ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇದೆಲ್ಲದರ ನಡುವೆ ಈಗ ಬೆಳವಣಿಗೆ ಏನು ಅಂತಂದ್ರೆ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಆಗಮಿಸ್ತಾ ಇರೋದು 15ರ ನಂತರ ರಾಜ್ಯಕ್ಕೆ ಆಗಮಿಸ್ತಾರೆ. ಇವರು ಸದ್ಯ ರಾಜ್ಯಾಧ್ಯಕ್ಷರ ಆಯ್ಕೆಯ ಚುನಾವಣೆಯಲ್ಲಿ ಸಾರಥಿ ಆಗಿದ್ದಾರೆ, ಸಾರಥ್ಯವನ್ನ ವಹಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಸಾರಥ್ಯವನ್ನ ಇವ್ರು ವಹಿಸ್ತಾ ಇದ್ದಾರೆ. ಹಾಗಾಗಿ ಉಸ್ತುವಾರಿ ಇವ್ರು ನೋಡ್ಕೊಳ್ತಾ ಇರೋದು. ಹಾಗಾಗಿ ಯಾರ ಹೆಸರು ಫೈನಲ್ ಮಾಡ್ತಾರೆ, ಯಾರು ಗೆಲ್ತಾರೆ, ಯಾರಿಗೆ ಈ ಪಟ್ಟ ಒಲಿಯುತ್ತೆ, ಯಾರಿಗೆ ಹಿನ್ನಡೆ ಆಗತ್ತೆ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿದ್ದೇ ಆದಲ್ಲಿ ಮುಂದಿನ ಬೆಳವಣಿಗೆಗಳೇನು, ಒಂದು ವೇಳೆ ವಿಜಯೇಂದ್ರನೇ ಆದರೂ ಕೂಡ ಈ ವಿರೋಧಿ ಬಣದವರು ಅಂತ ಏನು ಕರೆಸ್ಕೊಳ್ತಿದ್ದಾರೆ ಅವ್ರು ಸುಮ್ಮನೆ ಇರ್ತಾರ, ಅವ್ರ ಮುಂದಿನ ಹೋರಾಟ ಹೇಗಿರತ್ತೆ. ಇನ್ನೊಂದು ಕಡೆಯಲ್ಲಿ ವಿಜಯೇಂದ್ರ ಅವರು ಕೈ ತಪ್ಪಿದ್ರೆ ಬೇರೆ ಇನ್ಯಾರಾದ್ರೂ ಯತ್ನಾಳ್ ಬಣದವರು ಆದ್ರೆ ವಿಜಯೇಂದ್ರ ಅವರ ನಡೆಗೇನಾಗಿರತ್ತೆ, ವಿಜಯೇಂದ್ರ ಅವರ ಬಣದವ್ರ ನಡೆಗೇನಾಗಿರತ್ತೆ, ಈ ವಿಚಾರವನ್ನ ಹೈಕಮಾಂಡ್ ನಾಯಕರು ಎಷ್ಟು ಸೂಕ್ಷ್ಮವಾಗಿ ತೆಗೆದುಕೊಂಡು ಆಯ್ಕೆ ಮಾಡ್ತಾರೆ. ಎರಡೂ ಬಣದವರನ್ನ ಮನವೊಲಿಸಿ ಎರಡೂ ಬಣದವರಿಗೂ ಕೂಡ ಹಿಡಿತದಲ್ಲಿ ಹಿಡ್ಕೊಂಡು ಅನೌನ್ಸ್ ಮಾಡಬೇಕಾದಂಥ ಅನಿವಾರ್ಯತೆ ಸದ್ಯ ಬಿಜೆಪಿಯಲ್ಲಿ ಇದೆ. ಹಾಗಾಗಿ ಫೆಬ್ರವರಿ 15ರ ಬಳಿಕ ರಾಜ್ಯಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಬರ್ತಾ ಇದ್ದಾರಲ್ಲ, ಆ ನಂತರ ಬಿಜೆಪಿಯಲ್ಲಿ ಆಗುವಂಥ ಬದಲಾವಣೆಗಳು ಬೆಳವಣಿಗೆಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ವಿಜಯೇಂದ್ರ ಅವರು ನಾನೇ ಮುಂದಿನ ರಾಜ್ಯಾಧ್ಯಕ್ಷ, ನಾನೇ ಮುಂದುವರಿತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ಬಣದವರು ಯಾವುದೇ ಕಾರಣಕ್ಕೂ ಅವ್ರು ಮುಂದುವರಿಬಾರ್ದು, ನಮ್ಮಲ್ಲೂ ಕೂಡ ಅನೇಕರಿದ್ದಾರೆ, ನಾವು ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸ್ತೀವಿ, ರಾಜ್ಯಾಧ್ಯಕ್ಷ ಸ್ಥಾನ ಅನ್ನುವಂಥದ್ದು ನಮಗೇನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ತಟಸ್ಥ ಬಣದಲ್ಲಿ ಕಾಣಿಸ್ಕೊಂಡಿದ್ದಂಥ ಆರ್ ಅಶೋಕ್ ಅವರು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವ, ಎಲ್ಲರೂ ಇಷ್ಟಪಡುವ, ಎಲ್ಲರೂ ಒಪ್ಪುವ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಬೇಕು ಅಂತ ಹೇಳಿದ್ರ ಮುಖಾಂತರವಾಗಿ ವಿಜಯೇಂದ್ರ ಅವರನ್ನ ಎಲ್ಲರೂ ಸ್ವೀಕರಿಸಿಲ್ಲ ಅನ್ನುವಂಥ ಅರ್ಥದಲ್ಲೂ ಕೂಡ ಮಾತನಾಡಿದರು. ಹಾಗಾಗಿ ಅವರ ನಡೆ ಏನು ಅನ್ನೋದು ಕೂಡ ಕುತೂಹಲ ಇದೆ. ಸದ್ಯ ಬಿಜೆಪಿಯಲ್ಲಿ ಕಗ್ಗಂಟಾಗಿರೋದು ಅಥವಾ ಅನೇಕ ಬೆಳವಣಿಗೆಗಳಿಗೆ ಕಾರಣ ಆಗಿರೋದು ಇದೇ ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರ, ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ. ಸೊ ಇದು ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಎರಡೇ ದಿನಗಳಲ್ಲಿ ಅಭ್ಯರ್ಥಿಯ ಹೆಸರನ್ನು ಅನೌನ್ಸ್ ಮಾಡ್ತಾರೆ ಅನ್ನುವಂಥದ್ದು.